ದಿನೇಶ್ ಅವರೇ, ಒಂದು ಕಡೆ ಓಲೈಕೆ ರಾಜಕಾರಣನೂ ಆಗುತ್ತೆ, ಒಂದು ಕಡೆ ಅಭಿವೃದ್ಧಿ ರಾಜಕಾರಣನೂ ಇರಬೇಕಾಗತ್ತೆ, ಒಂದು ಕಡೆ ಓಟಿನ ರಾಜಕಾರಣ ಕೂಡ ಇರುತ್ತೆ. ಇದಿಲ್ಲದೆ ಯಾವುದೇ ಪಾರ್ಟಿ ಮಾಡಲ್ಲ. ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಈ ಕೆಲಸ ನೋಡೋದಷ್ಟು ಓಟ್ ಬರಲಿ, ನಾನು ಅಧಿಕಾರದಲ್ಲಿ ಇರಬೇಕು ಅಂತ ಬರುತ್ತದು. ಸೊ ಇದು ಎಲೆಕ್ಷನ್ ಬಂದಾಗ ಮಾತ್ರ ಅಲರ್ಟ್ ಆದಾಗ ಸ್ವಲ್ಪ ಅದ್ರ ಬಗ್ಗೆ ಅನುಮಾನ ಬರುತ್ತಲ್ವ ಅಂತ. ಎಲೆಕ್ಷನ್ ಬಂದಾಗ ಮಾತ್ರ ಅದು ಅನುಮಾನ ಬರುತ್ತಲ್ವ ಅದ್ರ ಬಗ್ಗೆ ಅಂತ, ಯೋಜನೆಗಳ ಬಗ್ಗೆ ಅಂತ. ಯೋಜನೆ ಆಗ್ಬೋದು. ಈಗ ನೀವು ಮಾತಾಡ್ದಂಗೆ ಎಂಪ್ಲಾಯ್ಮೆಂಟು, ಈ ಎಂಪ್ಲಾಯ್ಮೆಂಟ್ ವಿಚಾರಕ್ಕೆ ಬಂದಾಗ ಈ ಏನು ಗೌರ್ಮೆಂಟ್ಗಳು ಫಾರ್ಮ್ ಆಗ್ತಾ ಇದ್ದಾವೆ, ಯಾಕೆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಮಾಡಲ್ಲ ಗೊತ್ತಾ ನಿಮಗೆ? ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಕರಪ್ಷನ್ ಕಡಿಮೆ ಆಗಲ್ಲ ಅದರಿಂದ. ಈಗ ಎಂಪ್ಲಾಯ್ಮೆಂಟ್ ಕೊಟ್ರೆ ಕರಪ್ಷನ್ ಕಡಿಮೆ ಆಗುತ್ತೆ. ಇವ್ರಿಗೆ ಕರಪ್ಷನ್ ಜಾಸ್ತಿ ಮಾಡಬೇಕಲ್ಲ, ಅದಕ್ಕೆ ಎಂಪ್ಲಾಯ್ಮೆಂಟ್ ಕೊಡಲ್ಲ. ಓಕೆ, ಇದಕ್ಕೆ ಸಿಂಪಲ್ ಉದಾಹರಣೆ ಕೊಡ್ತೇನೆ. ಇವತ್ತು ಆರೋಗ್ಯ ಇಲಾಖೆ ಆಗ್ಬೋದು, ಶಿಕ್ಷಣ ಇಲಾಖೆ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, DPR ಆಗ್ಬೋದು, ಪೊಲೀಸ್ ಆಗ್ಬೋದು, PWD ಆಗ್ಬೋದು, ಯಾವುದೇ ಇಲಾಖೆ ತಗೊಳ್ಳಿ, ಸಾವಿರಾರು ಹುದ್ದೆಗಳು ಖಾಲಿ ಬಿದ್ದಿದೆ. ಈಗ ಆರೋಗ್ಯ ಇಲಾಖೆಲ್ಲ 13,000. ಈಗ ಸರ್ಕಾರಿ ಆಸ್ಪತ್ರೆ ನಾನೇ ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಹೆಡ್ ಇಂಜುರಿ ಆಗುತ್ತೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ, ಆ ಪೇಷಂಟ್ನ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ತೊಗೊಂಡೋಗ್ಬೇಕು. ಸೊ ಅಲ್ಲಿ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮಗೆ. ಸೊ ಡೆತ್ ರೇಟ್ಸು ಜಾಸ್ತಿ ಆಗುತ್ತೆ. ಅಂದರೆ ಈ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದರೆ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರಗಳಾಗ್ಬೋದು, ಇಲ್ಲಿ ಏನು ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ಅಂದರೆ, ನೀವು ಎಂಪ್ಲಾಯ್ಮೆಂಟ್ ಕೊಟ್ಟರೆ ಕರಪ್ಷನ್ ರೇಟು ಕಡಿಮೆ ಆಗ್ಬಿಡುತ್ತೆ. ಇವ್ರಿಗೆ ದುಡ್ಡು ಮಾಡ್ಕೊಳಕ್ಕಾಗಲ್ಲ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನೋಡಿ, ಅಲ್ಲಿ ಸಾಕಷ್ಟು ಜನರದ್ದು ವೇಕೆನ್ಸಿಗಳು ಖಾಲಿ ಬಿದ್ದಿದೆ. ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ತಾಲೂಕ್ ಆಫೀಸ್ಗಳು ಅಲಿತಾವ್ರೆ. ಅಲಿಯೋದ್ ಬೇಕಿಲ್ಲ ಸ್ವಾಮಿ, ಪ್ರತಿ ತಾಲೂಕ್ ಆಫೀಸ್ಗೆ CC ಕ್ಯಾಮ್ರಾ ಹಾಕ್ಬಿಡಿ. ಏನೋ ಒಂದು 10,000 ತಾಲೂಕ್ ಆಫೀಸ್ ಇಲ್ಲ, ಇರೋ ಒಂದು ಏನು 250-300 ಇರಬೇಕು. ತಾಲೂಕ್ ಆಫೀಸ್ಗೆಲ್ಲ CC ಕ್ಯಾಮ್ರಾ ಮಾಡಿ, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಕಂಪ್ಯೂಟರ್ಗಳು ಕೂತ್ಕೊಂಡು ನೋಡಿ. ಇಲ್ಲಿಂದಾನೆ ಎಷ್ಟು ಕೇಸು ಇವತ್ತು ನೋಡಿ ಸರ್. ಸಕಾಲ ಇದ್ದಾಗಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಪ್ರಧಾನ ಮಂತ್ರಿ ಅವ್ರಿಗೂ ಕೂಡ ಕಂಪ್ಲೇಂಟ್ ಹಾಕಿದ್ದೆ. ಅವಾಗ ಸುರೇಶ್ ಕುಮಾರ್ ಅವರು ಒಂದೇ ಹೇಳಿದ್ರು, ನಮ್ಮ ಏನೋ ಸಕಾಲದಲ್ಲಿ ಇರೋರು 4 ಜನ, ನಮ್ಗೆ 400 ಜನ ಎಂಪ್ಲಾಯ್ಸ್ ಬೇಕು, ಕರಪ್ಷನ್ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅಂದ್ರೆ ವ್ಯವಸ್ಥೆಯಲ್ಲಿ ಇವರು ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಮಾಡಿದ್ರೆ, ಇವ್ರೇನು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಮಾಡ್ಕತ್ತವ್ರಲ್ಲ ಕೋಟಿಗಟ್ಟಲೆ ದುಡ್ಡು, ಅದ್ ನಡೆಯಲ್ಲ. ಇನ್ನೊಂದು ಹೇಳ್ತೀನಿ, ಉದ್ಯೋಗಕ್ಕೆ ಒಂದೇ ಇಂಪಾರ್ಟೆಂಟು. ಇವತ್ತು ಉದ್ಯೋಗಗಳಿಗೆ ಕರೋಡ್ಪತಿಗಳು ಬರ್ತಾರಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ಸಿಂಗಲ್ ವಿಂಡೋದಲ್ಲಿ ಕೊಡ್ತಾರಂತೆ. ಸಿಂಗಲ್ ವಿಂಡೋದಲ್ಲಿ ಸೂಟ್ ಕೇಸಲ್ಲಿ ಇವ್ರು ದುಡ್ಡು ಇಸ್ಕೊಂಡಿರ್ತಾರೆ, ಸಿಂಗಲ್ ವಿಂಡೋದಲ್ಲಿ ಜಾಗಗಳು ಕೊಡ್ತಾರೆ. ಅದೇ MSMEಗಳಿಗೆ 10 ವರ್ಷ 15 ವರ್ಷ ಆದ್ರೂ ಜಾಗಗಳು ಕೊಡಲ್ಲ ಈ KADB. ಇವತ್ತು ಅದನ್ನ ಯಾವ ಬಡ್ಡಿ ಮಕ್ಳು ಕೇಳ್ತಾ ಇಲ್ಲ. ನಮ್ಗೆ ಬೇಜಾರಾಯ್ತೈತೆ. ಯಾಕೆ ಅಂದ್ರೆ ಇದು ಕೋಪ ಹತ್ತಿರೋದು ನಮ್ಗೆ. ಯಾಕೆ MSME ಯಾಕೆ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡೋದು ಇವ್ರಿಗೆ ಬೇಕಿಲ್ಲ, ಗುಲಾಮ್ಗಿರಿ ಬೇಕು ಜನರದ್ದು. ಜನರು ಗುಲಾಮ್ಗಿರಿಯಾಗಿ ಇವ್ರಿಗೆ ಸಾಯ್ಬೇಕು. ಇವ್ರಿಗೆ ಇವತ್ತು 10-15 ವರ್ಷ ಆದ್ರೂ ಒಬ್ಬಂಗೆ KADB MSMEಗಳಿಗೆ ಸೈಟ್ ಕೊಡಲ್ಲ. ಯಾರೋ ಒಬ್ಬ 1000 ಎಕರೆ ಕೊಡ್ತಾರೆ, ಅವ್ನ್ ಖಾಲಿ ಬಿಡ್ತಾನೆ, ಪಾಳು ಬಿಡ್ತಾನೆ, ಅವನೇನ್ ಮಾಡ್ತಾನೆ, ನೆಕ್ಸ್ಟ್ ಇನ್ನೊಬ್ಬನ್ಗೆ ಮಾರ್ಬಿಟ್ಟು ಹೋಯ್ತಾನೆ 100 ಎಕರೆನ. ಈ ಅಡ್ಜಸ್ಟ್ಮೆಂಟ್ಗಳಿದೆ. ಎಂಪ್ಲಾಯ್ಮೆಂಟ್ ಯಾಕೆ ಕ್ರಿಯೇಟ್ ಮಾಡಲ್ಲ ಅಂದ್ರೆ, ಇವ್ರಿಗೆ ಕರಪ್ಷನ್ ಬೇಕಿರೋದು. ಇವತ್ತು ರಾಜ್ಯಕ್ಕಾಗ್ಲಿ ಕೇಂದ್ರಕ್ಕಾಗ್ಲಿ ಕರಪ್ಷನ್ ರೆಡ್ಯೂಸ್ ಆಗುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕರಪ್ಷನ್ ಇಲ್ಲದೆ ಕೆಲಸ ಮಾಡಿ, ಎಷ್ಟು ಕನ್ವರ್ಷನ್ ಸ್ಟಾರ್ಟ್ ಆಯ್ತವೆ, ಎಷ್ಟು ಲ್ಯಾಂಡ್ ಕನ್ವರ್ಷನ್ ಆಗುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ರೆವಿನ್ಯೂ ಹೆಂಗ್ ಇನ್ಕ್ರೀಸ್ ಆಗುತ್ತೆ? ನಿಮ್ಗೆ ಸಂಬಳನ ಅದ್ರ 10 ಪಟ್ಟು ಇವ್ರಿಗೆ ಆ ಡಿಪಾರ್ಟ್ಮೆಂಟ್ಗಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಕೂಡ ಸಂಬಳ ಅಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಳತು ನಾಡ್ತಾ ಇದಾವೆ. ಇವು ನೀವು ಯಾವುದೇ ಆಫೀಸ್ಗೆ ಹೋಗಿ 10 ವರ್ಷ 15 ವರ್ಷ ಅಲಿಬೇಕು, 3 ವರ್ಷ ಅಲಿಬೇಕು. ಆ ಟೇಬಲ್ಗೆ ಹೋಗು, ಇವಳ ಟೇಬಲ್ಗೆ ಹೋಗು, ನಾನು 3 ದಿವಸ ರಜೆ ಇರ್ತೀನಿ, ಬರೀ ಇದೇ ಕತೆ ಹೇಳ್ತಾರೆ ಹೊರ್ತು ನಿಮ್ಗೆ. ಇವತ್ತು ಸುಮ್ನೆ ನಾಟಕಕ್ಕೋಸ್ಕರ ಕೃಷ್ಣ ಬೈರೇಗೌಡರು ಏನ್ರೋ ಇದ್ ಮಾಡ್ತಾ ಇಲ್ಲ, ಏನಿದು ನಾವು ನಗೋ ವ್ಯವಸ್ಥೆ? CC ಕ್ಯಾಮ್ರಾ ಹಾಕ್ರಿ, ಅಡ್ಮಿಟ್ ಮಾಡ್ರಿ. ಏನು 50 ಕೋಟಿ ಖರ್ಚಾಯ್ತದ ನಿಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ? 5 ಕೋಟಿ ಖರ್ಚಾಗ್ಬೋದು. ಈ ಎಲ್ಲ ಸಿಸ್ಟಮ್ ಹಾಕಿ ಒಂದು ದಿವ್ಸಕ್ಕೆ ರೆಡಿ ಮಾಡ್ಬೋದು. ಬ್ಯಾಂಕ್ ಏನು ಇವತ್ತು ನೋಡಿ, ಇವತ್ತು ನಾನು ಬ್ಯಾಂಕ್ ಅಕೌಂಟು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಾನು ಮ್ಯಾನೇಜ್ ಮಾಡ್ಬೋದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾಕಪ್ಪ ಆಗಲ್ಲ? ಇವತ್ತು ನಮ್ಮ ಕರ್ನಾಟಕದಿಂದ ಬೆಂಗಳೂರಿಂದ ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಆಫೀಸ್ಗಳ ಕತೆ ಚಿಂತಾಜನಕ. ಅವುಗಳು ಇದನ್ನ ಯಾರು ಏನ್ ಮಾಡಕ್ ಇಲ್ವಲ್ಲ. ನರೇಂದ್ರ ಮೋದಿ ಅವರ 10 ವರ್ಷ ವರ್ಸಸ್ ಸಿದ್ದರಾಮಯ್ಯ ಅವರ ಸರ್ಕಾರದ 8 ತಿಂಗಳು 9 ತಿಂಗಳು ಆ ತರದ್ದು ಕ್ಯಾಟಗರಿಯಲ್ಲಿ ಹೋಗ್ತಿದ್ರೆ ಇದು ಹೇಗೆ ಇದು ಅಂತ ಅಪೋಸ್ ಮಾಡ್ತಿರೋದು ನಮ್ಮ ಸ್ಟೇಟಲ್ಲಿ? ಅಥವಾ ಅವರದ್ದೇ ಹಿಂದಿನ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ, ಈಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕೆಟ್ಟ ಕೆಲಸಗಳಾಗ್ತಿದೆ ಅಂತ ನೀವು ಹೇಳಿಕೊಟ್ಟಿರೋದು ಸದನದಲ್ಲಿ ಅಂತ? ಏನಿಲ್ಲ ಸರ್, ನಾವು ಹೇಳ್ತಾ ಇರೋವಂಥದ್ದು ಯಾರ ಯೋಜನೆಗೆ ಯಾವ ಯೋಜನೆಗೆ ಯಾರು
ಹಕ್ಕದಾರರು ಅಂತ ಇರುತ್ತೆ, ಯಾರು ಗ್ಯಾರಂಟಿ ಸ್ಕೀಮ್ಗಳಿಗೆ ವಿರುದ್ಧ ಇಲ್ಲ ನೀವು. ಸ್ಕೀಮ್ಗಳು ಕೊಡಿಯೋದಲ್ಲಿ ನಾವ್ ಯಾವತ್ತು ಇದ್ ಮಾಡಿಲ್ವಲ್ಲ ಅಲ್ಲಿ. ಕೊಡ್ತಾ ಇರೋದ್ರ ಯಾವ ರೀತಿಗಿದೆ, ಜನರ ಮೇಲೆ ಯಾವ ಎಫೆಕ್ಟ್ ಆಗ್ತಾ ಇದೆ, ಜನರು ಏನ್ ಮಾತಾಡ್ತಾ ಇರೋದು, ಗ್ರೌಂಡ್ ಲೆವೆಲ್ ಏನ್ ರಿಪೋರ್ಟ್ ಇದೆ ಅಂತ ಹೇಳ್ಬೇಕು. ಇನ್ನೊಂದು ಆಪ್ ಅವ್ರು ಇಷ್ಟೊಂದು ಬಗ್ಗೆ ರೆವಿನ್ಯೂ ಬಗ್ಗೆ ಅದೆಲ್ಲ ಸರ್ ಅವರು ಇದೇ ಏನೇನೆಲ್ಲ ಇವತ್ತು ಹೇಳಿದ್ರಲ್ಲ ಸರ್, ಅಲ್ಲಿ ಅದೇನೇನೋ ಮಕ್ಕಳು ಅದೇನೇನೋ ಇದಂತ, ಅಲ್ಲಿ ಪಂಜಾಬ್ನಲ್ಲೋ ಡೆಲ್ಲಿನಲ್ಲೋ ಸ್ಟಾರ್ಟ್ ಮಾಡ್ಬಿಟ್ಟು ಇಡೀ ದೇಶಕ್ಕೊಂದು ಮಾದರಿ ಆಗಿ ಹೇಳ್ಬೇಕಲ್ಲ ಸರ್, ಅದಲ್ಲಿ ಹೇಳ್ಬೇಕಲ್ಲ, ಅದಲ್ಲಿ ಹೇಳ್ಬೇಕಾದಾಗ ತಮ್ಮ ಮನೇಲಿ ಏನಾಗ್ತಾ ಇದೆ, ತಾವು ಸರ್ಕಾರ ಬಂದಿದ ತಕ್ಷಣ ಎಷ್ಟು ಜನ ಮಂತ್ರಿಗಳು ಮನೆಗೆ ಹೋದ್ರು, ಭಗವಂತ್ ಸಿಂಗ್ ಮಾನ್ ಅಲ್ಲಿ ಅವ್ರದ್ದೇ ಕಥೆಗಳು, ಅರವಿಂದ್ ಕೇಜ್ರಿವಾಲ್ ಆ ಮಾಡೆಲ್ ನ ಏನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೈ ಡೋಂಟ್ ಯು ಅಪ್ಲೈ ಇನ್ ಪಂಜಾಬ್ ಅಂಡ್ ಸಿ ಮಾಡಿ ಸರ್, ಮಾಡ್ಬಿಟ್ಟು ದೇಶಕ್ಕೆ ಹೇಳಿ ಸರ್, ನಾವು ಎಷ್ಟು ಉದ್ಯೋಗ ಜನರೇಟ್ ಮಾಡಿದ್ರೆ ಹಂಗಂದ್ರೆ ಈ ಉದ್ಯೋಗ ಕೊಟ್ರೆ ಕರಪ್ಷನ್ ಆಗುತ್ತೆ, ಯಾವ ಲಾಜಿಕ್ ಸರ್ ಅದು ಗೊತ್ತಿಲ್ಲ ಸರ್ ನನಗೆ. ನೀವೇ ಒಂದು ತನಿಖೆ ಮಾಡ್ಬಿಟ್ಟು ಇಲ್ಲ ನೀವೇ ಒಂದು ವರದಿ ಮಾಡ್ಬೇಕು ಸರ್, ಅದು ದಯವಿಟ್ಟು ಮಾಡ್ಬೇಕು ಸರ್. ಅದು ನಟರಾಜ್ ಗೌಡ್ರೆ, ಉದ್ಯೋಗ ಈಗ ಉದ್ಯೋಗ ಅನ್ನೋದು ರಾಜ್ಯ ಸರ್ಕಾರ ನೋಡಿ, ಈಗ ಕಳೆದ 8 ತಿಂಗಳಲ್ಲಿ ನಮಗೆ ಸುಮಾರು 77,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಬಂದು ಸುಮಾರು 45,000 ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅಂತೇಳಿ ಆ ಹೂಡಿಕೆಯಿಂದ ಒಂದು ಕರಾರು ಅಗ್ರಿಮೆಂಟ್ ಮಾಡಿಕೊಂಡು ಪ್ರೊಸೆಸ್ ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ 4 ವರ್ಷದಿಂದ ನಿಂತಿರೋ ಬಂಡವಾಳ ಹೂಡಿಕೆ ಈಗ ಮತ್ತೆ ಶುರುವಾಗಿದೆ. ಓಕೆ, 4 ವರ್ಷದಲ್ಲಿ, ಕಳೆದ 4 ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಕಾರಿಡಾರ್, ಯಾವ್ದಾದ್ರು ಒಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಫಂಕ್ಷನ್ಸ್ ನೋಡಿದ್ವಿ ನಾವು. ಜಿಮ್ಮು ಅದೇನೋ ಜಿಮ್ ಎಲ್ಲ ಹೇಳ್ತಿದ್ರಲ್ಲ, 4 ವರ್ಷದಲ್ಲಿ ಇವ್ರು ಹೇಳ್ದಂಗೆ ಅರ್ಧ ಎಕರೆ, 1 ಎಕರೆ, 2 ಎಕರೆ, ದೊಡ್ಡವ್ರಿಗೆ ಬೇಡ, ದೊಡ್ಡ 100 ಎಕರೆ 200 ಎಕರೆ 1000 ಕೋಟಿ ಇನ್ವೆಸ್ಟ್ಮೆಂಟ್ ಬೇಡ, ಅರ್ಧ ಎಕರೆ 1 ಎಕರೆ 2 ಎಕರೆ ಜಮೀನು ಕೇಳಿ ಒಂದು 50 ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಒಂದು MSME ಒಂದು ಕಂಪ್ನಿ ಮಾಡೋಂಥವ್ರಿಗೆ ಕಳೆದ 4 ವರ್ಷದಲ್ಲಿ ಯಾವ ಲ್ಯಾಂಡು ಅಲಾಟ್ ಆಗಿದೆ. ಆಗಿರೋದೆಲ್ಲ ದೊಡ್ಡದೇ ಎಲ್ಲ ಖಾಲಿ ಬಿದ್ದಿರೋದು. ಇವ್ರು ಹೇಳ್ದಂಗೆ ಖಾಲಿ ಬಿಟ್ಬಿಟ್ಟು ಅದೊಂದು ಮಾಫಿಯಾ ಆ ಕಾಲದಲ್ಲಿ. ಬಟ್ ಕಳೆದ 8 ತಿಂಗಳಲ್ಲಿ ಆ ರೀತಿ ಆಗಿಲ್ಲ. ಕಳೆದ 8 ತಿಂಗಳಲ್ಲಿ ಯಾವ್ದಾವ್ದು ಏನೇನು ಇನ್ವೆಸ್ಟ್ಮೆಂಟ್ ಬರುತ್ತೆ ಬೆಂಗಳೂರಿಂದಾನೆ 70 ಕಿಲೋಮೀಟರ್ ದೂರದಲ್ಲಿ ಎಲ್ಲೆಲ್ಲಿ ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ಇವಾಗ ಇಂಡಸ್ಟ್ರಿ ಕಾರಿಡಾರ್ ಇವಾಗ ಮಾಡಬೇಕು ಅಂತ ಹೇಳಿ ಹೊಸದಾಗಿ 1,500 ಎಕರೆ ಕೋಲಾರದಲ್ಲಿ, ಶಿಡ್ಲಿಘಟ್ಟದಲ್ಲಿ 1,500 ಎಕರೆ, ಈ ತರ ಇಲ್ಲಿ ಗೌಡ್ರೆ ಇಲ್ಲಿ ದಿನೇಶ್ ಅವರು ಹೇಳಿದ ಮಾತಿತ್ತಲ್ಲ, ಸುಳ್ಳೇನಿರಲ್ಲ ಅದ್ರಲ್ಲಿ. ಒಂದು ಕ್ವಶನ್ ಏನಿತ್ತು ಅಂದ್ರೆ, ಇದು ಬರೀ ರಾಜ್ಯಕ್ಕೆ ಮಾತ್ರ ಇರೋ ವ್ಯಾಧಿ ಅಲ್ಲ, ಇದು ದೇಶಕ್ಕೆ ಇಂತ ಒಂದು ವ್ಯಾಧಿ ಬಂದ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಮೊದಲು ಒಂದು ಊರಲ್ಲಿ ಒಂದೊಂದು ಬೀದಿನಲ್ಲಿ ಕಿರಾಣಿ ಅಂಗಡಿಗಳು 100 ಇದ್ದು ಅನೇಕ ರೀತಿಯಲ್ಲಿ ಬದುಕೋರು. ಒಂದು ಹಳ್ಳಿಗೆ ಒಂದು 10 ಅಂಗಡಿಗಳು, ಬೇರೆ ಬೇರೆ ಅಂಗಡಿಗಳು, ಅಲ್ಲಿ ಹಗ್ಗ ಹೊಸಿಯೋದು ಒಂದು ಅಂಗಡಿನೇ, ಕುಲ್ಮೆದು ಒಂದು ಅಂಗಡಿನೇ, ಈ ಥರದ್ದು ಇಷ್ಟೊಂದು ವ್ಯವಸ್ಥೆ ಇರೋದು. ಈಗ ಹಾಗಿಲ್ಲ. ಅಂಥವ್ರೆಲ್ಲರನ್ನ ಮುಗಿಸ್ಬಿಟ್ಟು ಯಾರೋ ಒಬ್ಬ ಅಧಿಪತಿ ಇರ್ತಾನೆ ಅಲ್ಲಿ. ಅಧಿಪತಿಗೆ ಅವರು ಏನು ತರಕಾರಿ ಬೇಕು ಅಂದರೆ ಅದು ಪ್ಲಾಸ್ಟಿಕ್ ಕವರಲ್ಲಿ ಸೀಲ್ ಆಗಿ ಅದೆಲ್ಲ ಹಂಗೆ ಬರಬೇಕು. ತರಕಾರಿ ಯಾರೋ ಒಬ್ಬ ತಳ್ಳೋ ಗಾಡೀಲಿ ಬಂದು ಮಾರಿದ್ರೆ ಅದು ವರ್ಕೌಟ್ ಆಗಲ್ಲ. ಅದು ಈ ಥರದ್ದು ಒಂದು ವ್ಯವಸ್ಥೆ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. KIDBಲಿ ಒಬ್ಬ ಯುವಕ ಅಂದ್ಕೊಳ್ಳಿ, 23ಕೋ 25ಕೋ 27ಕೋ ಅವನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾನೆ, ಏನೋ ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ. ಅವನು ಇಂಜಿನಿಯರಿಂಗ್ ಮಾಡ್ಕೊಂಡಾದ್ರೂ ಬರಲಿ, ಡಿಪ್ಲೊಮಾ ಮಾಡ್ಕೊಂಡಾದ್ರೂ ಬರಲಿ, ಒಂದು ಉದ್ಯೋಗ ಮಾಡ್ಬೇಕು ಅನ್ನೋಂಥ ಬಂದಾಗ ಅವನ ಯೌವನದ ದಿನಗಳು, ಉತ್ಸಾಹ, ನಾನು ಕ್ರಾಂತಿ ಎಬ್ಬಿಸ್ಬಿಡ್ತೀನಿ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ವಿವೇಕಾನಂದರ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾನೆ, ಅರ್ಜಿ ಹಾಕ್ತಾನೆ. 15 ವರ್ಷ ಅವ್ನು ಅಲರ್ಟ್ ಆಗಲ್ಲ, 20 ವರ್ಷ ಅಲರ್ಟ್ ಆಗಲ್ಲ. ಎಷ್ಟು ವಯಸ್ಸಾಯ್ತು ನನಗೆ? 45 ಆಯಿತು. ಅಲರ್ಟ್ ಮಾಡಿಸ್ಕೋತಾನೆ ಯಾವಾಗ? 45ನೇ ಇದರಲ್ಲಿ. ಅಷ್ಟೊತ್ತಿಗೆ ಆ ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ಅಷ್ಟೊತ್ತಿಗೆ ಇನ್ನೊಬ್ಬರು, ಆ ರೆಫರೆನ್ಸ್ಗಳು, ಅಲ್ಲಿ ಬದಲಾಗೋ ಅಮೌಂಟು, ಇದು ನೀವು ಎಲ್ಲಿ ಚೆಕ್ ಮಾಡಿದ್ರು ನಿಜ. ಇದೆಲ್ಲ ಆದಮೇಲೆ ಅಲರ್ಟ್ ಕೂಡ ಆಗುತ್ತೆ. ಅಲರ್ಟ್ ಆಯ್ತಪ್ಪ, ಅವ್ನು ಇನ್ನೇನು ಅದನ್ನು ಕಟ್ಟಕ್ಕೆ ಅಂತ ರೆಡಿ ಆದ ಅಂತ ಹೇಳಿದ್ರೆ ಒಬ್ಬರು ಬರ್ತಾರಲ್ಲಿ, ಭೂಮಿ ಕೊಟ್ಟಿದ್ರಲ್ಲ, ಯಾರು ಹೇಳಿ? ರೈತರು ಭೂಮಿ ಕೊಟ್ಟಿರ್ತಾರಲ್ಲ, ಈ ಜಮೀನಿಗೆ ನನಗೆ ಪರಿಹಾರ ಬಂದಿಲ್ಲ, ಇದು ಕೋರ್ಟಲ್ಲಿದೆ ಅಂತ. ಇವನೇನು ಮಾಡಿರ್ತಾನೆ ಅಷ್ಟೊತ್ತಿಗೆ 75 ಲಕ್ಷನ 1.5 ಕೋಟಿನ ಆ ಜಮೀನು ಕೊಟ್ಬಿಟ್ಟಿರ್ತಾನೆ. ಯಾರು? ಈ ಹುಡುಗ. ಲೋನ್ಗೆ ಏನ ಮಾಡಿ ಕೊಟ್ಬಿಟ್ಟಿರ್ತಾನೆ ಅವನು. ಲೋನು ಇಲ್ಲ, ಫ್ಯಾಕ್ಟ್ರಿ ಕಟ್ಟಿ, ಆ ಫ್ಯಾಕ್ಟ್ರಿ ಕಟ್ಟಿಬಿಟ್ಟು ಅದನ್ನು ನಾನು ಉತ್ಪತ್ತಿ ಮಾಡಿಕೊಂಡು ತೀರ್ಸೋಣ ಅಂದರೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಅವಕಾಶ ಕೊಡ್ತಿಲ್ಲ ಕೋರ್ಟು. ಅಲ್ಲಿ ಕೋರ್ಟ್ ಅಂತಾರೆ. ಕರೆಕ್ಟ್. ಇದು ಯಾವಾಗ ಬಗೆಹರಿಯೋದು? ಇದು ಒಂದು ಸರ್ಕಾರದ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಬಿಜೆಪಿ ಇದು ಇರೋ ಸಮಸ್ಯೆ. ವ್ಯವಸ್ಥೆಗಳು ಸರಿಯಾಗಬೇಕು. ವ್ಯವಸ್ಥೆಗಳು ಸರಿಯಾಗಬೇಕಂದ್ರೆ ಈ ವ್ಯವಸ್ಥೆ ದುರವಸ್ಥೆಗೇನೆ ಒಬ್ರು ಯಾರು ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅಂತ ಈ KIDBಗೆ ಅಕ್ರಮ ಮಾಡಿನೇ ಜೈಲ್ಗೆ ಹೋಗಿದ್ದು. ಓಕೆ,
ಸಿ ನಾನೇನ್ ಹೇಳ್ತೀನಿ ಅಂದ್ರೆ ಈ ವ್ಯವಸ್ಥೆ ಇದೆಯಲ್ಲ ಬಹಳ ಕೆಲವು ಕಡೆ ಟೊಳ್ಳಿದೆ, ಅದು ಸರಿ ಮಾಡಬೇಕಾದ ಹೊಣೆಗಾರಿಕೆ ಸರ್ಕಾರದಿದೆ, ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾದ ಜವಾಬ್ದಾರಿ ನಮ್ದಿದೆ. ಸಿ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಕೇವಲ ಬೆಂಗಳೂರಿಂದ 70 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾತ್ರ ಹೇಳ್ತಾ ಇಲ್ಲ ನಾನು. ಉತ್ತರ ಕರ್ನಾಟಕದ ಬೆಳಗಾವಿನಲ್ಲಿ, ಹಾವೇರಿನಲ್ಲಿ, ಬಿಜಾಪುರದಲ್ಲಿ, ಕಲಬುರಗಿಯಲ್ಲಿ ಎಲ್ಲೆಲ್ಲಿ ನಾವು ಇಂಡಸ್ಟ್ರಿ ಕಾರಿಡಾರ್ ಮಾಡೋಕ್ಕಾಗತ್ತೆ ಎಲ್ಲಾ ಕಡೆ ಈ ವರ್ಷ ನಾವು ನೋಟಿಫಿಕೇಶನ್ ಮಾಡಿದ್ದೀವಿ. ಓಕೆ, ರೈತರಿಗೆ ಡಬಲ್ ಆದಾಯ ದುಡ್ಡು ಕೊಡಬೇಕು, ತಗೊಬೇಕು. ಎಲ್ಲ ಆ ಕಡೆ ಹೋದ್ರೆ 70 ಲಕ್ಷ ರೂಪಾಯಿ, 50-60 ಲಕ್ಷ ರೂಪಾಯಿ ಎಲ್ಲ ಎಕರೆ ಜಮೀನು ಸಿಗ್ತವೆ. ಬೆಂಗಳೂರು ಭಾಗದಲ್ಲಿ ಸುತ್ತಮುತ್ತ ಅಂದ್ರೆ 2 ಕೋಟಿ ಕೊಡ್ಲೇಬೇಕಾಗತ್ತೆ. ಯಾರ್ಯಾರು ಈಗ ನಮ್ಮಲ್ಲಿ ಒಂದು ಸ್ಟಾರ್ಟ್ಅಪ್ ಎಲಿವೇಶನ್ 100 ಅಂತ ಏನೋ ಒಂದು ಮಾಡಿದ್ರು, ಎಲಿವೇಟ್ 100 ಅಂತ. ಆ 100 ಜನ ಆ ಸ್ಟಾರ್ಟ್ಅಪ್ ಕಂಪ್ನಿಗಳಿಗೆ ಹೊಸದಾಗಿ ಮಾಡ್ತಾ ಇರೋರಿಗೆ ಆರ್ಥಿಕ ಸಹಾಯ ಕೊಟ್ಟು, ಸಬ್ಸಿಡಿ ಕೊಟ್ಟು ಅವರು ಮಾಡ್ರಪ್ಪ ಅಂತ 25 ಲಕ್ಷ ರೂಪಾಯಿ ಅಂದ್ರೆ ಕಡಿಮೆ ಏನಲ್ಲ. ಒಬ್ರು ಶುರು ಮಾಡ್ಬೇಕಾ ಉದ್ಯೋಗ ಮಾಡಕ್ ಬಂದಂತವ್ರಿಗೆ 4 ವರ್ಷ ಅದಾಗಿರ್ಲಿಲ್ಲ. ಎಲಿವೇಟ್ 100, ಎಲಿವೇಟ್ 50 4 ವರ್ಷ ಇರ್ಲಿಲ್ಲ. ಈ ವರ್ಷ ನಾವು ಮಾಡಿದ್ದೀವಿ. ಓಕೆ, ಸ್ಟಾರ್ಟ್ಅಪ್ಗೂ ಉತ್ತೇಜನ ಕೊಡ್ತೀವಿ, ನವೋದ್ಯಮಕ್ಕೆ, MSMEಗೂ ಉತ್ತೇಜನ ಕೊಡ್ತೀವಿ. ಎಲ್ಲಾದ್ರೂ ಲೂಪೋಲ್ ಇದೆ ಅಂತ ಯಾರು ಗಮನಕ್ಕೆ ತಂದ್ರೆ ಖಂಡಿತವಾಗಿ ಅದನ್ನ ಕರೆಕ್ಟ್ ಮಾಡಿ. ಯಾರು ನಿಜವಾಗ ಜೆನ್ಯೂನ್ ಕೆಲವರು ಇರ್ತಾರೆ, ಜೆನ್ಯೂನ್ ಆಗಿ 50 ಜನ ಕೆಲಸ ಕೊಡಬೇಕು, ಏನೋ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಅಗ್ರಿಕಲ್ಚರ್ ಅಗ್ರಿ ಪ್ರಾಡಕ್ಟ್ಸ್ ಮಾಡಬೇಕು, ಅದೆಲ್ಲ ಇರ್ತದೆ. ಅಂತವ್ರಿಗೆ 100ಕ್ಕೆ 100 ಭಾಗ ಸರ್ಕಾರದ ಸಬ್ಸಿಡಿ ಸಮೇತ, ಅವರಿಗೆ ಸಹಾಯದ ಸಮೇತ. ಆಮೇಲೆ ಕೇಂದ್ರ ಸರ್ಕಾರದ್ದು MSME ನಲ್ಲಿ ಕಾಂಟ್ರಿಬ್ಯೂಷನ್ ಬೇಕೇ ಬೇಕು, ರಾಜ್ಯ ಸರ್ಕಾರದ್ದು ಇದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾದ್ರೂ ಗಮನಕ್ಕೆ ಬಂದಾಗ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತೀವಿ, ಸರ್ಕಾರ ಅದಕ್ಕೆ ಸಹಾಯ ಮಾಡುತ್ತೆ. ಈ ಸರ್ಕಾರ ನವೋದ್ಯಮಕ್ಕೆ, ಸ್ಟಾರ್ಟ್ಅಪ್ಗೆ, MSMEಗೆ ಅತ್ಯಂತ ದೊಡ್ಡ ಉತ್ತೇಜನವನ್ನು ಕೊಡ್ತಾ ಇದೆ. MB ಪಾಟೀಲ್ ಅವರು ದಿನ ಬೆಳಗಾದ ಅದೇ ಕೆಲಸ. ಅವ್ರು ಆಸ್ಟ್ರೇಲಿಯಾಗೆ ಹೋಗಿ, ಅಮೆರಿಕಾಗೆ ಹೋಗಿ ಇನ್ವೆಸ್ಟ್ಮೆಂಟ್ ತೆಗೆದುಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡಿಸಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಿನೇಶ್ ಕೆಲಸ ಮಾಡ್ತಾ ಇದೀವಿ ನಾವು. ವಿ ಆರ್ ಅಡ್ರೆಸ್ಸಿಂಗ್ ದ ಇಶ್ಯೂ ಅಂತ. ಇಲ್ಲ, ಇದಂತೂ ಸಂಪೂರ್ಣ ಅಪ್ಲಿಕಬಲ್ ಆಗಲ್ಲ KDBಗೆ. ಆಗಲ್ಲ ಇದು, ಯಾಕಂದ್ರೆ ಇನ್ನೂ ಆಗಲ್ಲ, ಇನ್ನು ಮುಂದಕ್ಕೂ ಆಗಲ್ಲ. ಬರ್ಕೊಟ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿ ಸೀನಿಯರಿಟಿ ಅನೌನ್ಸ್ ಮಾಡಲ್ಲ, ಎಲ್ಲ ಡಿಸ್ಪ್ಲೇ ಆಗಬೇಕು. ನಮ್ಮಲ್ಲಿ ಏನ್ ಗೊತ್ತಾ, ಸೀನಿಯರಿಟಿಯಿಂದ ಡಿಸ್ಪ್ಲೇ ಆಗಬೇಕು, ಯಾರ್ಯಾರಿಗೆ ಎಲ್ಲ ಹಂಚಿಕೆ ಆಗಿದೆ, ಏನಾಗಿದೆ, ಏನು ಮಾಡಲ್ಲ. ಈ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಅಪ್ಡೇಟ್ ಮಾಡಿಬಿಟ್ರೆ ನೀವು ಮೊಬೈಲಲ್ಲಿ ಕೂತ್ಕೊಂಡು ನೋಡ್ಕೊಬಿಡ್ತೀರಾ. ಆಮೇಲೆ ನೀವು ಕೇಳ್ತೀರಾ, ಅವನು ಕೊಟ್ಟಿದ್ದೀರಾ, ನಾನು ಮೊದಲೇ ಫೈಲ್ ಹಾಕಿದ್ದೆ, ಅಪ್ಲಿಕೇಶನ್ ಹಾಕಿದ್ದೆ ಅಂತ. ಇದನ್ನ ಯಾಕೆ ಅಪ್ಡೇಟ್ ಮಾಡೋದು ಹೇಳಿ? ಸಿಸ್ಟಮ್ನ ಅಪ್ಡೇಟ್ ಮಾಡದೇ ಇರೋದೇ ಸರ್ಕಾರ. ಯಾಕೆ ಅಂದ್ರೆ ಭ್ರಷ್ಟಾಚಾರ ಮಾಡಕ್ಕೆ ಇವ್ರಿಗೆ ಅವಕಾಶ ಸಿಗಲ್ಲ. ಇದು JCB ಸರ್ಕಾರಗಳು 3 ಮಾಡ್ಕೊಂಡ್ ಬಂದಿದೆ. ಈಗ ಅವ್ರು ಹೇಳಿದ್ರು ಪಂಜಾಬಲ್ಲಿ ಏನ್ ಮಾಡ್ಬಿಟ್ಟಿದ್ದೀರಾ ಅಂತ. ದೆಹಲಿಲಿ ಮಾಡಕ್ಕಂತೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ಇದ್ರಲ್ಲೇ ಇದೆ, ಅದನ್ನೇ ನಾವು ಏನು ಮಾಡಕ್ಕಾಗಲ್ಲ. ಪಂಜಾಬಲ್ಲಿ ಇವತ್ತು ಇಂಡಸ್ಟ್ರೀಸ್ ಹಿಂದೆ ಹೆಂಗಿತ್ತಂದ್ರೆ, ಒಬ್ಬ ಇಂಡಸ್ಟ್ರಿ ಮಾಡಿ ಪ್ರಾಫಿಟ್ ಮಾಡ್ರೆ ಸರ್ಕಾರಿ ವ್ಯಕ್ತಿಗಳು MLAಗಳು ಹೋಗೋರಂತೆ, ನನಗೆ ಇದ್ರ ಪಾರ್ಟ್ನರ್ಶಿಪ್ ಕೊಡ್ಬೇಕು. ಒಂದು ಹೋಟೆಲ್ಗೂ ಮಾಡ್ತಿದ್ರಂತೆ. ಇದು ವ್ಯವಸ್ಥೆ, ಅದು ಮುಖ್ಯಮಂತ್ರಿಗಳು ಹೇಳಿರೋದು. ಇವತ್ತು ಅಲ್ಲಿ MSMEಗಳು ಇವತ್ತು ಎಷ್ಟು ಓಪನ್ ಆಗಿದೆ ಇಂಡಿಯಾದಲ್ಲೇ, ಹೈಯೆಸ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ ಇವತ್ತು ಅಪ್ರೂವಲ್ ಕೊಟ್ಟಿದ್ದಾರೆ, ಸ್ಟಾರ್ಟ್ಅಪ್ಗೆ. ಅಂದ್ರೆ ಬೆಂಗಳೂರಿಗಿಂತ ಜಾಸ್ತಿ ಕೊಟ್ಟವ್ರೆ. ಚೆಕ್ ಮಾಡಿ. ನಾನು ಹೇಳ್ತಾ ಇರೋದು, ಆಫ್ಟರ್ ಹೇಗೆ ಎಕನಾಮಿನ ಇಂಪ್ರೂವ್ ಮಾಡಬೇಕು ಅಂತ ನಾವು ಕೆಳ ಹಂತದಲ್ಲಿ ಜನರುಗಳಿಗೆ ಏನು ಬೆಂಬಲ ಕೊಡಬೇಕು ಅನ್ನೋದನ್ನ ನಮ್ಮ ಆಮ್ ಆದ್ಮಿ ಪಟ್ಟಿ ಮಾಡಿದೆ. ಮತ್ತೆ ಇನ್ನೊಂದು ಹೇಳ್ತೀನಿ, 161 ಸೇವೆ ಇವತ್ತು ಮನೆ ಬಾಗ್ಲಿಗೆ ಸಿಗ್ತಾ ಇದೆ. ಅವ್ರಿಗೆ ಫೋನ್ ನೋಡಿದ್ರೆ ಅದರಲ್ಲೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದೀವಿ. ಈಗ ಮನೆ ಬಾಗ್ಲಿಗೆ ಸೇವೆ ಅಂದಾಗ ಅವ್ನು ಫೀಸ್ ಕೊಡ್ತಾನೆ, 70 ರೂಪೀಸ್ ವಿ ಚಾರ್ಜಿಂಗ್. ಒಂದು ಸೇವೆಗೆ 70 ರೂಪಾಯಿ ಚಾರ್ಜ್ ಮಾಡಿದೀವಿ. ಒಬ್ಬ ವ್ಯಕ್ತಿ ಒಬ್ಬ ಮನೆಗೆ ಹೋಗಿ ಆ ಸೇವೆ ಮಾಡ್ರೆ 70 ರೂಪಾಯಿ ನಾವು ದುಡ್ಡು ತಗೋತೀವಿ. ಅಂದ್ರೆ ನಮ್ಮ ಗೌರ್ಮೆಂಟ್ ಬರುತ್ತೆ. ಅಂಥದ್ದು ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 50 ಮಾಡ್ಬೋದು, 70 ಮಾಡ್ಬೋದು, ಅದರಲ್ಲಿ ಸಂಬಳ ಕೊಡ್ತೀವಿ. ಅಂದ್ರೆ ನೀವು ಸೇವೆಗಳನ್ನ ಒದಗಿಸೋದ್ರಿಂದ ಸರ್ಕಾರಕ್ಕೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಈಗ ನಾನು ಒಂದು EC ತಗೋಬೇಕು, ಅಯ್ಯೋ ಯಾರಪ್ಪ ಅಲ್ಲಿಗೆ ಹೋಗೋನು. ಈಗ ನೀವು ಇಲ್ಲೇ ಸರ್ವರ್ಗೆ ಅಪ್ಲೈ ಮಾಡಿ, ಸರ್ವರ್ ಬಿಸಿ. ಯಾವ್ದೋ ಲಂಚದ ಸ್ಕೀಮ್ಗಳಿದಾವೆ, ಆ ಸರ್ವರ್ ಎಲ್ಲ ಬಿಸಿ ಇರ್ತವೆ. ಯಾವ ಟ್ಯಾಕ್ಸ್ ಕಟ್ಟೋದಿರ್ತದೆ, ಅದು 24 ಗಂಟೆ 365 ಡೇಸ್ ಬಿಸಿ ಇರಲ್ಲ ಸರ್ವರ್ಗಳು. ಇದನ್ನ ನೀವು ನೋಡಿ, ಆಮೇಲೆ ಅಲ್ಲಿ 100 ರೂಪಾಯಿ ECಗೆ 500 ರೂಪಾಯಿ ಲಂಚ ಕೊಡಬೇಕು. ಇದಕ್ಕೇನ್ ಮಾಡ್ತಾ ಇರ್ತಾರೆ? ಕಾಂಗ್ರೆಸ್ ವಕ್ತಾರ ಅವ್ರು ಹೇಳ್ತಿದ್ರೆ MSME ಬಗ್ಗೆ ತುಂಬಾ ಹೇಳ್ತಾ ಇದ್ರು ಸರ್. ಮೊದಲೇ ಈ ರೀಸೆಂಟ್ ಆಗಿ 8-9 ತಿಂಗಳಲ್ಲಿ ಅವರ ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಆದ್ಮೇಲೆ ಎಷ್ಟು MSME ಕ್ಲೋಸ್ ಆಗ್ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಯ್ತು ಅಂತ ಅನ್ಬಿಟ್ಟು ಪಾಪ ಒಂದು ಮಾಹಿತಿ ಇಲ್ಲ. ಆಮೇಲೆ ಮಾಡ್ತಾರೆ ಅದು ಅವ್ರ ಉಪಮುಖ್ಯಮಂತ್ರಿ ಹೇಳ್ಬಿಟ್ಟಿದ್ದಾರೆ, ಅನುದಾನ ಕೇಳಬೇಡಿ, ಇನ್ಯಾವ್ದು ಮಾಡಬೇಡಿ ಅಂತ ಅನ್ಬಿಟ್ಟು. ಅದು ಬರಬೇಕು, ಬರ್ತೈತೆ. ಸದನದಲ್ಲಿ ಪಾಪ CM ಹೇಳ್ಬಿಟ್ಟಿದ್ದಾರೆ, ನಾವೇನ್ ಪ್ರಿಂಟ್ ಓದ್ಲಾ ಅಂತ ಅನ್ಬಿಟ್ಟು. ಆಮೇಲೆ ಏನೋ ಎಲೆಕ್ಷನ್ ಅಲ್ಲಿ ಹೇಳಿದ್ವಿ ಮಾಡಕ್ಕಾಗುತ್ತಾ ಅಂತ ಅನ್ಬಿಟ್ಟು. ಇದೆಲ್ಲ ಅವ್ರ ಸ್ಟೇಟ್ಮೆಂಟ್ ಸರ್. ಅದಲ್ಲಿ ಜನ ಎಷ್ಟು ಸೀರಿಯಸ್ ಆಗಿ ತಗೊಂತಾರೋ ಅನ್ನೋದು, ಆ ಪಾಲಿಸಿಗಳು ಯಾವ್ದು ಆಗಲ್ಲ. ಅದು ಜನರು ಆಕಾಶ ನೋಡ್ತಾನೆ ಇರ್ಬೇಕಾಗತ್ತೆ. ಅದು ಯಾವ್ದು ಗ್ರೌಂಡ್ ರಿಯಾಲಿಟಿ ಕಾಂಗ್ರೆಸ್ ಮಾಡಿರೋಂಥದ್ದು ಯಾವ್ದು ಆಗಲ್ಲ ಸರ್.